ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 14 ಜುಲೈ 2026. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, ಯಾದ್ ಕಿ ಯಾತ್ರಾ ಮೇ ಕಭಿ ಥಕನಾ ನಹೀ ಹೈ. ದೇಹ ಅಭಿಮಾನ್ ಕಿ ತೂಫಾನ್ ಥಕಾತೆ ಹೈ. ದೇಹಿ ಅಭಿಮಾನಿ ಬನೋ ತೋ ಥಕ್ ದೂರ್ ಹೋ ಜಾಯೇಗಾ. ಮಧುರ ಮಕ್ಕಳೇ, ನೆನಪಿನ ಯಾತ್ರೆಯಲ್ಲಿ ಎಂದಿಗೂ ಸುಸ್ತಾಗಬಾರ್ದು. ದೇಹ ಅಭಿಮಾನದ ಬಿರುಗಾಳಿಗಳು ದೇಹ ಅಭಿಮಾನದಲ್ಲಿ ಬರುವುದರಿಂದನೇ ಸುಸ್ತಾಗ್ತದೆ. ದೇಹಿ ಅಭಿಮಾನಿಗಳಾದಾಗ ಸುಸ್ತು ದೂರವಾಗಿ ಬಿಡುವುದು. ಇಲ್ಲಿ ಸುಸ್ತು ಅಂದ್ರೆ ಹೇಗೆ ಸ್ಥೂಲ ಕಾರ್ಯಗಳಲ್ಲಿ ಸುಸ್ತಾಯ್ತು ಅಂದ್ರೆ ಏಳ್ಲಿಕ್ಕೂ ಕುತ್ಕೊಂಡ್ಮೇಲೆ ಏಳ್ಲಿಕ್ಕೆ ಇಷ್ಟ ಆಗೋದಿಲ್ಲ, ಆ ಕಾರ್ಯ ಬಿಟ್ಟ ಮೇಲೆ ವಾಪಸ್ ಮಾಡ್ಬೇಕು ಅಂತ ಅನ್ಸೋದಿಲ್ಲ, ಓದೋದಿದ್ರೆ ಓದ್ಬೇಕು ಅನ್ಸೋದಿಲ್ಲ. ಇದಕ್ಕೆ ಸುಸ್ತು, ಶಾರೀರಿಕ ಸುಸ್ತು ಅಂತ ಹೇಳ್ತೇವೆ. ಇಲ್ಲಿ ನಿರಾಕಾರ ಬಾಬಾ ಹೇಳೋದು ಬಹಳ ಸೂಕ್ಷ್ಮ ಒಂದು ಮನಸ್ಸಿನ ಸುಸ್ತಿನ ವಿಷಯದೊಳಗ ನೆನಪಿನ ಯಾತ್ರೆ, ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಹಾಗೂ ಸ್ವಯಂನ ಸತ್ಯವನ್ನ ನೆನಪು ಮಾಡುವಂತಹ ಯಾವುದು ಮಹಾನ್ ಕಾರ್ಯ ಇದೆ, ಇದರಲ್ಲಿ ಮನಸ್ಸು ಸುಸ್ತಾಗ್ತದ. ಕಾರಣ ದೇಹ ಅಭಿಮಾನದ ಬಿರುಗಾಳಿಗಳು ಸುಸ್ತಿಗರನ್ನಾಗಿ ಮಾಡಿಬಿಡುತ್ತದೆ. ದೇಹಾಭಿಮಾನದ ಬಿರುಗಾಳಿಗಳಂದ್ರೆ ನಾನು ಶ್ರೇಷ್ಠ ವ್ಯಕ್ತಿ ಅಂತನೋ ಅಥವಾ ನಾವ್ಯಾವ ಲೆಕ್ಕಕ್ಕಂತನೋ, ಇವೆರಡು ದೇಹ ಅಭಿಮಾನವೇ. ನಾನು ಹೆಚ್ಚು ಬುದ್ಧಿವಾನಿದ್ದೀನನ್ನುವಂತಹ ಅಥವಾ ನನ್ನಲ್ಲಿ ಅಷ್ಟು ತಿಳುವಳಿಕೆ ಇಲ್ಲ, ನಾನು ಅಷ್ಟು ಶಾಣಿಯಲ್ಲ ಎನ್ನುವಂತಹ ಈ ಎರಡೂ ವಿಷಯವೂ ಕೂಡ ದೇಹಾಭಿಮಾನ. ಯಾಕಂದ್ರೆ ಇವೆರಡೂ ವಿಷಯ ರೋಲ್ ಕಾನ್ಶಿಯಸ್ ಅಲ್ಲಿ ಬರ್ತದೆ. ಅಂದಮೇಲೆ ರೋಲ್ ಕಾನ್ಶಿಯಸ್ ನಲ್ಲಿ ಯಾವಾಗ ಬುದ್ಧಿ ಮುಳುಗ್ತದೋ ಆಗ ಯಾವುದೇ ವಿಷಯ ಸುಸ್ತಾಗ್ತದ. ಅದರಲ್ಲೂ ಖಾಸ್ ಸತ್ಯವನ್ನ ನೆನಪು ಮಾಡೋದ್ರಲ್ಲಿ, ಸತ್ಯ ತಂದೆಯನ್ನ ನೆನಪು ಮಾಡೋದ್ರಲ್ಲಿ ಮನಸ್ಸಿಗೆ ಸುಸ್ತು ಅನಿಸ್ಬಿಡ್ತದೆ. ಸುಸ್ತಾಗೋದು ಅಂತಂದ್ರೆ ಇಂಟ್ರೆಸ್ಟ್ ಕಡಿಮೆ ಆಗೋದು. ದೇಹಿ ಅಭಿಮಾನಿಗಳಾದಾಗ ಮಾತ್ರ ಸುಸ್ತು ದೂರ ಆಗ್ತದೆ. ಯಾವಾಗ ದೇಹ ಭಾನದಿಂದ ಪರೆ ನಾನು ಆತ್ಮನಾಗಿರುವೆ ಎನ್ನುವಂತಹ ಒಂದು ಸ್ಮೃತಿ ಯಾವಾಗಿರ್ತದೋ, ಯಾವಾಗ ಸ್ವರೂಪ ಇರ್ತದೋ, ಅವಾಗ ಈ ಸುಸ್ತು ಅರ್ಥಾತ್ ಏನು ಇಂಟ್ರೆಸ್ಟ್ ಇದೆ ಇದು ಹೆಚ್ಚಾಗ್ತಾ ಹೋಗ್ತದ. ಏನು ಪ್ರೀತಿ ಇದೆ, ಸ್ನೇಹ ಇದೆ, ಆಕರ್ಷಣೆ ಇದೆ ಅಥವಾ ಲಗಾವಿದೆ ಈಶ್ವರನ ಪ್ರತಿಯಾಗಿ, ಅದು ಹೆಚ್ಚುತ್ತಾ ಹೋಗ್ತದ, ಸುಸ್ತು ದೂರ ಆಗ್ತದೆ. ಪ್ರಶ್ನೆ, ಕೌನ್ ಸಾ ಸಂಸ್ಕಾರ 21 ಜನ್ಮೋಂ ಕಿ ಶ್ರೇಷ್ಠ ತಕದೀರ್ ಕೋ ಬಿಗಾಡ್ನೆ ವಾಲಾ ಹೈ. ಯಾವ ಒಂದು ಸಂಸ್ಕಾರವು 21 ಜನ್ಮಗಳ ಶ್ರೇಷ್ಠ ಅದೃಷ್ಟವನ್ನೇ ಕೆಡಿಸಿ ಬಿಡುತ್ತದೆ. ಬಾಬಾ ಹೇಳ್ತಾರೆ, ಅಗರ್ ಕಿಸಿ ಮೇ ರೂಠನೆ ಕಾ ಸಂಸ್ಕಾರ ಹೈ, ಬಾಬಾ ಸೆ ವ ಪಢಾಯಿ ಸೆ ರೂಠ ಜಾತೆ ಹೈ तो 21 जन्मों की तकदीर बिगड़ जाती है. इसलिए बाबा कहते, बच्चे देहाभिमान के वश कभी भी यह उल्टा नशा नहीं चढ़ना चाहिए. मैंने इतनों को समझाया, इतनी मदद की है. ಬಾಬಾ ಹೇಳ್ತಾರೆ, ಒಂದು ವೇಳೆ ಮುನಿಸಿಕೊಳ್ಳುವಂತಹ ಸಂಸ್ಕಾರ ಇದೆ ಅಂದ್ರ ಅದೃಷ್ಟ ಕೆಡಿಸಿಕೊಳ್ತೀರಿ ಅಂತಾರ ಬಾಬಾ. ಮುನಿಸಿಕೊಳ್ಳೋದು ಅಂತಂದ್ರೆ ಬಾಬಾ ಸೇ ಯಾ ಪಢಾಯಿ ಸೇ ರೂಟ್ ಜಾತೆ ಹೇ. ಮೊದಲು ಬಾಬಾನ ಜೊತೆಗೆ ಮುನಿಸ್ಕೋತಾರೆ, ಬಾಬಾ ಹೇಳುವ ಮುರಳಿ ಜೊತೆಗೆ ಮುನಿಸ್ಕೋತಾರೆ. ಅವರು 21 ಜನ್ಮಗಳ ತಮ್ಮ ಅದೃಷ್ಟವನ್ನ ಹಾಳು ಮಾಡ್ಕೋತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ದೇಹ ಅಭಿಮಾನಕ್ಕೆ ವಶೀಭೂತರಾಗಿ ಎಂದಿಗೂ ನಿಮಗೆ ಈ ಉಲ್ಟಾ ನಶಾ ಏರ್ಬಾರ್ದು. ನಾನು ಇವರಿಗೆ ನಾನೇ ತಿಳಿಸಿದೆ, ಇವರಿಗೆ ನಾನು ತಿಳಿಸಿದ್ದಕ್ಕೇ ಇವರು ತಿಳ್ಕೊಂಡಿರೋದು, ಅಥವಾ ಇವರಿಗೆ ನಾನೇ ಜ್ಞಾನದಲ್ಲಿ ಕರ್ಕೊಂಡು ಬಂದೆ, ನಾನೇ ಸಹಯೋಗ ಕೊಟ್ಟಿದ್ದೀನಿ, ನಾನೇ ಇವರಿಗೆ ಹೆಲ್ಪ್ ಮಾಡೀನಿ, ಅಥವಾ ನಾನೇ ಇವರಿಗೆ ಕೋರ್ಸ್ ಕೊಡ್ಲಿಕ್ಕೆ ಇಲ್ಲಿ ತನ ಏನೆಲ್ಲ ಹೆಲ್ಪ್ ಮಾಡಿದ್ದು. ಬಾಬಾ ಹೇಳ್ತಾರೆ, ಬಾಬಾ ಇದು ಎಲ್ಲ ಅಹಂಕಾರ ಆಗಿದೆ. ನೋಡ್ರಿ ಮಕ್ಕಳೇ, ಬಾಬಾ ಎಷ್ಟು ದೊಡ್ಡ ಅಥಾರಿಟಿ, ವಿಶ್ವದ ಸರ್ವಶಕ್ತಿವಾನ್ ಪರಮಾತ್ಮ, ವಿಶ್ವದ ರಚಯಿತ, ಜ್ಞಾನ ಸಾಗರ ಭಗವಂತ ಎಷ್ಟು ನಿರಹಂಕಾರಿ ಅದಾರ. ಇಸಿಲಿಯೇ ಸಿ ಫಾದರ್, ನೀವು ಶಿವ ಬಾಬಾರವರನ್ನ ನೋಡ್ರಿ, ಅವರೆಂದಿಗೂ ಕೂಡ ನಿಮ್ಮನ್ನ ನಾನು ಎಷ್ಟೆಲ್ಲ
ಕೊಟ್ಟೆ ಅಂತಾಗ್ಲಿ, ನಾನೇ ಕೊಡೋದು ಅಂತ ಆಗ್ಲಿ ಈ ಅಹಂಕಾರ ಇಲ್ಲ. ಅಂದಮೇಲೆ ತಮಗ್ಯಾಕೆ, ನಾನು ತಿಳಿಸಿಕೊಟ್ಟಿದ್ದೀನಿ, ನಾನು ಬೆಳೆಸಿದ್ದೀನಿ, ಅಥವಾ ನಾನೇ ಇವ್ರಿಗೆ ದಡಕ್ ತಂದು ನಿಲ್ಸಿದ್ದೀನಿ ಅನ್ನುವಂಥದ್ದು ಏನು ಅಭಿಮಾನ ಇದೆ, ಈ ಅಭಿಮಾನ ಉಲ್ಟಾ ನಶೆಯಲ್ಲಿ ತರಿಸ್ತದ. ಇವೆಲ್ಲ ಅಭಿಮಾನವೇ ನನಗೆ ಪರಮಾತ್ಮನ ಸತ್ಯ ಜ್ಞಾನದಿಂದ, ಪರಮಾತ್ಮನ ಸ್ಮೃತಿಯಿಂದ ದೂರ ಮಾಡಿಬಿಡ್ತವೆ. ಅದಕ್ಕಾಗಿ ಬಾಬಾ ಹೇಳ್ತಾರ, ಇದರಿಂದ ದೂರ ಮಾಡೋದು ಅಂದ್ರೆ ಸೆಟ್ಕೊಳ್ಳೋದು, ನಾರಾಜಾಗೋದು ಅಥವಾ ಮುನಿಸ್ಕೊಳ್ಳೋದು. ಯಾಕೆ ಮುನಿಸ್ಕೊಳ್ತಾರಂದ್ರೆ ದೇಹಾಭಿಮಾನನೇ ಕಾರಣ ಅಂತಾರ ಬಾಬಾ. ತನಗೆ ತಾನು ಆತ್ಮ ಅಂತ ಶಬ್ದ ಅಂತಾರೆ, ಆದ್ರೆ ಆತ್ಮಸ್ಥಿತಿಯಲ್ಲಿ ಸ್ಥಿತವಾಗದೆ ದೇಹ ಅಂತನೋ, ವ್ಯಕ್ತಿ ಅಂತನೋ, ಸೀನಿಯರ್ ಅಂತನೋ, ಜೂನಿಯರ್ ಅಂತನೋ, ಸ್ತ್ರೀ ಪುರುಷ ಅಥವಾ ಬ್ರಹ್ಮ ಕುಮಾರ್ ಕುಮಾರಿ ಎನ್ನುವಂತಹ ಬಹಳ ಪುರುಷಾರ್ಥಿ ಅಥವಾ ಬಹಳ ಯೋಗಿ, ಬಹಳ ಜ್ಞಾನಿ ಅನ್ನೋದು ಕೂಡ ದೇಹ ಅಭಿಮಾನವೇ ಆಗಿದೆ. ಅದಕ್ಕಾಗಿ ನಿಮಗೆಂದಿಗೂ ನಿಮ್ಮ ವಿಷಯದ ಪ್ರತಿಯಾಗಿ ಅಹಂಕಾರ ಇರಬಾರ್ದು. ಯಾಕಂದ್ರೆ ಇದೆಲ್ಲಾ ಡ್ರಾಮಾ ಮೂಲಕ ನಮ್ಗೆ ಸಿಕ್ಕಿರುವಂಥದ್ದು ಟೆಂಪ್ರರಿ ಇದೆ. ಟೆಂಪ್ರರಿಯಾಗಿ ಸಿಕ್ಕಿರುವಂತ ವಸ್ತುವಿನ ಮೇಲೆ ಅಭಿಮಾನ ಪಡೋದು ಅಂದ್ರೆ ಅಜ್ಞಾನವೇ ಆಗಿದೆ. ಅದಕ್ಕಾಗಿ ಶಿವಬಾಬಾ ಹೇಳ್ತಾರೆ, ಇಷ್ಟೊಂದು ಹೈಯೆಸ್ಟ್ ಅಥಾರಿಟಿ ಪರಮಾತ್ಮ ಎಷ್ಟು ನಿರಹಂಕಾರಿ ಇದ್ದಾರ, ಅವರೊಬ್ಬರನ್ನ ಮಾತ್ರ ನೋಡ್ರಿ ಅಂತ. ಮುರಳಿಯ ಮುಖ್ಯ ಸಾರ್, विजय माला में पिरोने के लिए इस शरीर से डिटैच होने का पूरा पुरुषार्थ करना है. ವಿಜಯ ಮಾಲೆಯ ಮಣಿ ಆಗ್ಬೇಕು, ಅದರಲ್ಲಿ ತಿರುಗಬೇಕು ಅಂದ್ರೆ ಈ ಶರೀರದಿಂದ ಬಸ್ ಏನೂ ಇಲ್ಲ, ಈ ಶರೀರದಿಂದ ಡಿಟ್ಯಾಚ್ ಆಗುವಂತಹ ಪೂರ್ಣ ಪುರುಷಾರ್ಥವನ್ನ ಮಾಡಬೇಕಿದೆ. ದೇಹ ಅಭಿಮಾನ ಕೋ ಛೋಡ್ತೇ ಜಾನ, ಎಷ್ಟು ಸಾಧ್ಯ ಅಷ್ಟು ತಮ್ಮಲ್ಲಿ ಯಾವ ದೇಹ ಅಭಿಮಾನ ತುಂಬಿದೆ, ನಾನು ಡಾಕ್ಟರ್, ನಾನು ಇಂಜಿನಿಯರ್, ನಾನು ಅಕ್ಕೋರಿದ್ದೀನಿ, ನಾನು ಅಣ್ಣೋರಿದ್ದೀನಿ, ಕುಮಾರ್ ಇದ್ದೀನಿ, ಕುಮಾರಿ ಇದ್ದೀನಿ ಅನ್ನುವಂತಹ ಪ್ರೊಫೆಷನಲ್ ಏನು ಕಾನ್ಷಿಯಸ್ ಇದೆ, ಅಥವಾ ರಿಲೇಷನ್ ಕಾನ್ಷಿಯಸ್ ಇದೆ. ನಮ್ಮಪ್ಪ ಹೀಗೆ, ನಾ ಇಂಥವ್ರ ಮಗಳು, ನಾ ಇಂಥ ಜಾತಿಯವರು, ಅಥವಾ ನಮ್ಮ ಮಕ್ಕಳು ಇಂಥವ್ರು, ಇಷ್ಟು ಓದಿದವರು ಅನ್ನುವಂಥದ್ದೇನಿದೆ, ಇದೆಲ್ಲವೂ ದೇಹ ಅಭಿಮಾನ. ದೇಹ ಅಭಿಮಾನವನ್ನ ಬಿಡುವಂತಹ, ಶರೀರದಿಂದ ಮೊದಲು ಡಿಟ್ಯಾಚ್ ಆಗುವಂತಹ ಪೂರಾ ಪುರುಷಾರ್ಥ ಮಾಡ್ರಿ. ದೇಹ ಅಭಿಮಾನ್ ಬಿಡ್ತಾ ಹೋಗ್ರಿ. ಇಸ್ ದುನಿಯಾಕೋ ಬುದ್ಧಿ ಸೆ ಭೂಲ್ನಾ ಹೇ, ತಲೆನ್ ತೆಗೆದು ಹಾಕ್ಬಿಡ್ರಿ ಅಂತ. ಭಲೇ ಸಂಬಂಧ ನಿಭಾಯಿಸ್ರಿ, ಆದ್ರ ಬಾಬಾ ಹೇಳ್ತಾರೆ ತಲೆಯೊಳಗಿಂದು ತೆಗೆದು ಹಾಕ್ರಿ. सेकंड पॉइंट, टू मच धन की लालच में नहीं जाना है. बाबा की याद के सिवाय दूसरा कोई चिंतन न रहे. ಅಂಡರ್ಲೈನ್, ಬಹಳ ಸುಂದರ ಮಹಾವಾಕ್ಯ. ಧನ ಇನ್ನೊಂದಿಷ್ಟು ಕೂಡಿಸ್ಬೇಕು, ಧನ ಜರೂರತ್ತಿದೆ, ಧನ ಬೇಕಲ್ಲ ಇದಕ್ಕ ಅನ್ನುವ ಲಾಲಚ್ ಬೇಡ ಅಂತ ಹೇಳ್ತಾರೆ ಬಾಬಾ. ಇಷ್ಟು ಧನದ ಪ್ರತಿಯಾಗಿ ಲೋಭ, ಆಶೆ ನಿನ್ನಲ್ಲಿ ಈ ಸಮಯದಲ್ಲಿ ಇರ್ಕೂಡ್ದು. ಯಾಕಂದ್ರೆ ಯಾವ ಧನ ಕೂಡಿಟ್ಟದು ಕೆಲಸಕ್ಕೆ ಬರೋದಿಲ್ಲ ಅಂದಮೇಲೆ ನೀನ್ ಅಮೂಲ್ಯ ಸಮಯವನ್ನ ಧನ ಗಳಿಸೋದ್ರಿಂದ ಯಾಕೆ ಕಳೀತಿ ಅಂತಾರ ಬಾಬಾ. ಬಾಬಾ ಕಿ ಯಾದ್ಗೆ ಸಿವಾಯ್ ದೂಸರಾ ಕೊಯ್ ಚಿಂತನ ರಹೆ. ಬಾಬನ್ ಹೊರತು ಬೇರೆ ಯಾವ ಚಿಂತನೆಯೂ ಮನಸ್ಸಲ್ಲಿ ನಡಿಬಾರ್ದು. ಕಭಿ ಭಿ ಬಾಬಾ ಸೆ ವಾ ಪಡಾಯಿ ಸೆ ರೂಠನಾ ನಹಿ ಹೇ. ಸೆಟ್ಕೊಳ್ಳೋದೇ ಒಂದು ರೋಲ್ನ ಕೆಟ್ಟ ಹವ್ಯಾಸ. ಆದ್ರೆ ಬಾಬಾ ಹೇಳ್ತಾರ, ಸೆಟ್ಕೊಳ್ಳೋದು ಎದ್ರ ಸೆಟ್ಕೊಳ್ಳುವಂತ ಅಭ್ಯಾಸ ಇರೋರು ಬಾಬನ್ ಮೇಲೂ ಸೆಟ್ಕೋತಾರ, ವಿದ್ಯೆ ಮೇಲೆ ಸೆಟ್ಕೋತಾರ. ಬಾಬನ್ ಮೇಲೆ ಸೆಟ್ಕೊಳ್ಳೋದು ಅಂದ್ರೆ ಬಾಬನ್ ನೆನಪು ಮಾಡೋದು ಮರಿತಾರ. ವಿದ್ಯೆ ಮೇಲೆ ಸೆಟ್ಕೊಳ್ಳೋದು ಅಂದ್ರೆ ಮುರಳಿ ಕೇಳೋದನ್ನ ಮಿಸ್ ಮಾಡ್ತಾರ. ಮುರಳಿ ಕೇಳಿದ್ರು ಅವ್ರಿಗೆ ಏನು ಅನ್ಸೋದಿಲ್ಲ, ಇದಕ್ಕೆ ಸೆಟ್ಕೊಳ್ಳೋದು ಅಂತಾರ ಬಾಬಾ. ಇದರಿಂದ ನಿಮ್ಮ ಅದೃಷ್ಟವನ್ನ ನೀವೇ ಹಾಳು ಮಾಡ್ಕೋತೀರಿ. वरदान, मालिकपन की स्मृति द्वारा हाईएस्ट अथॉरिटी का अनुभव करने वाले ಕಂಬೈನ್ಡ್ ರೂಪಧಾರಿ ಭವ. ಮಾಲಿಕ್ಪನದ ಸ್ಮೃತಿಯ ಮೂಲಕ ಹೈಯೆಸ್ಟ್ ಅಥಾರಿಟಿಯ ಅಧಿಕಾರದ ಅನುಭವ ಮಾಡುವಂತಹ ಕಂಬೈನ್ಡ್ ಸ್ವರೂಪಧಾರಿಗಳು ಆಗ್ರಿ. पहले अपने शरीर और आत्मा के कंबाइंड रूप को स्मृति में रखो. ಮೊಟ್ಟ ಮೊದಲು ತಮ್ಮ ಶರೀರ ಮತ್ತು ಆತ್ಮ ಎರಡರ ಕಂಬೈನ್ಡ್ ರೂಪವನ್ನು ಸ್ಮೃತಿಯಲ್ಲಿ ಇಟ್ಕೊಡ್ರಿ. ಶರೀರ ರಚನಾ ಹೇ, ಆತ್ಮ ರಚತಾ ಹೇ. ಅಂಡರ್ಲೈನ್, ಎರಡು ಸುಂದರ ಮಾತು. ಈ ಶರೀರ ರಚನೆಯಾಗಿದೆ, ಆತ್ಮ ರಚಯಿತ ಹೆಂಗ್ ಸಾಧ್ಯ? ಆತ್ಮ ನಿರಾಕಾರ ರಚಯಿತ ಆಗಕ್ಕೆ ಹೆಂಗ್ ಸಾಧ್ಯ? ಇಲ್ಲಿ ಬಹಳ ಸ್ಪಷ್ಟ ಇದೆ. ಆತ್ಮ ರಚಯಿತ ಯಾಕಂದ್ರೆ ಆತ್ಮನ ಮನಸ್ಸಿನಲ್ಲಿ ಸ್ಟೋರಿ ಇದೆ,
ಆ ಸ್ಟೋರಿ ಅನುಸಾರ ಮನಸ್ಸಿನಲ್ಲಿರುವಂತಹ ಕಥೆ ಮ್ಯಾನಿಫೆಸ್ಟ್ ಆಗಿ ಹೊರಗಡೆ ಶರೀರದ ರೂಪದಲ್ಲಿ ಮೊದಲು ಸಿಗ್ತದ. ಅಂದಮೇಲೆ ಬಾಬಾ ಹೇಳ್ತಾರ, ಶರೀರ ರಚನಾ, ಆತ್ಮ ರಚಯಿತ. ಇಸ್ಸೆ ಮಾಲಿಕ್ ಪನ್ಕ ಸ್ವತಃ ಸ್ಮೃತಿ रहेगा. ನೆನಪಿಟ್ಟುಕೊಡ್ರಿ, ಪ್ರಕೃತಿ ಏನೂ ಅಲ್ಲ, ಇದೊಂದು ಪ್ರಕೃತಿ ನನ್ನ ರಚನೆ. ಅಂದಮೇಲೆ ನಾ ಮಾಲಿಕ್ ಇದ್ದೀನಿ. ಮಾಲಿಕ್ ಪನ್ ಕಿ ಸ್ಮೃತಿ ಸೆ ಸ್ವಯಂ ಕೋ ಹೈಯೆಸ್ಟ್ ಅಥಾರಿಟಿ ಅನುಭವ ಕರೆಂಗೆ. ಮಾಲಿಕ್ ಪನ ಇತ್ತು ಅಂತಂದ್ರೆ ಈ ಎಲ್ಲ ಕರ್ಮೇಂದ್ರಿಯಗಳ ಮೇಲೆ ನಾನು ಹೈಯೆಸ್ಟ್ ಅಧಿಕಾರಿ ಇದ್ದೀನಿ. ಶರೀರ್ ಕೋ ಚಲಾನೆ ವಾಲೆ ಹೋಂಗೆ, ಅವಾಗ ನೀವು ಶರೀರ್ ನಡೆಸೋರಾಗ್ತೀರಿ. दूसरा, बाबा और बच्चा के कंबाइंड स्वरूप की स्मृति से माया के विघ्नों को ಅಥಾರಿಟಿ से ಪಾರ್ कर लेंगे. ಏನೇ ಮಾಡ್ರಿ, ಸಿಂಗಲ್ ಮಾಡಬೇಡ್ರಿ. ಬಾಬನ್ ಜೊತೆ ಕಂಬೈಂಡ್ ಆಗಿ, ಶಿವನ್ ಜೊತೆಗೆ ತಾನು ಶಕ್ತಿ ಕಂಬೈಂಡ್ ಆಗಿ ಸ್ವರೂಪಧಾರಿಯಾಗಿ ಮಾಡಿದ್ರಿ ಅಂದ್ರೆ ವಿಘ್ನಗಳಿಂದ ನೀವು ಸಹಜವಾಗಿ ಪಾರಾಗೋದಕ್ಕೆ ಸಾಧ್ಯವಿದೆ. ಸ್ಲೋಗನ್, ವಿಸ್ತಾರ ಕೋ ಸೆಕೆಂಡ್ ಮೇ ಸಮಾಕರ್ ಜ್ಞಾನ ಕೆ ಸಾರ ಕಾ ಅನುಭವ ಕರೋ ಅವ್ರು ಕರಾವೋ. ವಿಸ್ತಾರವನ್ನ ಸೆಕೆಂಡಿನಲ್ಲಿ ಸಮಾವೇಶ ಮಾಡಿಕೊಂಡು ಜ್ಞಾನದ ಸಾರದ ಅನುಭವ ಮಾಡ್ರಿ ಮತ್ತು ಮಾಡಿಸ್ರಿ. ವಿಸ್ತಾರ ಸೆಕೆಂಡಿನಲ್ಲಿ ಸಮಾವೇಶ ಮಾಡಿಕೊಳ್ಳೋದು ಅಂತಂದ್ರೆ ವ್ಯರ್ಥ ಮುಕ್ತ ಸ್ಥಿತಿ, ಆತ್ಮಸ್ಥಿತಿ. ಅಲ್ಲಿ ವಿಸ್ತಾರ ಇಲ್ಲ, ಅಲ್ಲಿ ದೊಡ್ಡದು ಸಣ್ಣದು ಇಲ್ಲ, ಅಸಮ ಇಲ್ಲ, ವಿಷಮ ಇಲ್ಲ, ಎಲ್ಲವೂ ಸಮ. ನಿರಾಕಾರ ಆತ್ಮ ನನ್ನ ಹಾಗೆ ಎಲ್ಲರೂ. ಅಂದಮೇಲೆ ಸಾರದಲ್ಲಿ ನಾವೆಲ್ಲರೂ ಒಂದು, ವಿಸ್ತಾರದಲ್ಲಿ ಇವ್ರು ಈ ಜಾತಿ, ಈ ಧರ್ಮದವರು, ಈ ಕುಲದವರು ಅನ್ನುವಂಥದ್ದಿದೆ. ಈ ರೀತಿ ವಿಸ್ತಾರದಿಂದ ಸೆಕೆಂಡಿನಲ್ಲಿ ಸಾರದಲ್ಲಿ ಬರುವಂತ ಅನುಭವ ಮಾಡ್ರಿ, ಮಾಡಿಸ್ರಿ. ಅವ್ಯಕ್ತಿ ಶಾರ, ಜ್ವಾಲಾರೂಪ್ ಸ್ಥಿತಿಯಲ್ಲಿ ಸ್ಥಿತರಾಗಿ ಶಕ್ತಿಶಾಲಿ ನೆನಪಿನ ಅನುಭವ ಮಾಡ್ರಿ. ಪಾಪ ಕಟೇಶ್ವರ್ ವ ಪಾಪ ಹರಣಿ ತಬ್ ಬನ್ ಸಕ್ತೆ ಹೋ ಜಬ್ ಯಾದ ಜ್ವಾಲಾ ಸ್ವರೂಪ ಹೋಗಿ. ಪಾಪ ಕಟೇಶ್ವರ ಅಥವಾ ಪಾಪ ಹರಣಿ ಯಾವಾಗ ಆಗಕ್ ಸಾಧ್ಯ ಇದೆ ಅಂದ್ರೆ ಯಾವಾಗ ನೀವು ತಂದೆಯ ಜ್ವಾಲಾರೂಪದ ನೆನಪಿನಲ್ಲಿ ಸ್ವರೂಪದಲ್ಲಿ ಇರ್ತೀರಿ. ಇಸಿ ಯಾದ ದ್ವಾರ ಅನೇಕ ಆತ್ಮಾಂಕಿ ನಿರ್ಬಲತಾ ದೂರ ಹೋಗಿ. ಎಷ್ಟೆಷ್ಟು ನಿಮ್ಮ ಮನಸ್ಸನ್ನ, ಕಲಿಯುಗಿ ಮನಸ್ಸು, ಈಗೋ ಮೈಂಡ್ ಅನ್ನ ಪರಮಾತ್ಮನ ಸಾನ್ನಿಧ್ಯದಲ್ಲಿ ನಿಲ್ಲಿಸ್ತೇರಿ. ಅದರಿಂದ ಮನಸ್ಸಿನಲ್ಲಿರುವ ದುರ್ಬಲತೆಗಳು, ವೀಕ್ನೆಸ್ ಸಮಾಪ್ತವಾಗ್ಲಿಕ್ಕೆ ಶುರುವಾಗ್ತವೆ. ಇಸ್ಕೆಲಿಯೇ ಹರ್ ಸೆಕೆಂಡ್, ಅದಕ್ಕಾಗಿ ಬಾಬಾ ಹೇಳ್ತಾರೆ ಪ್ರತಿ ಸೆಕೆಂಡ್, ಪ್ರತಿ ಶ್ವಾಸ ತಂದೆ ಹಾಗೂ ತಾವು ಕಂಬೈಂಡ್ ಆಗಿರಿ. ಕೋಯಿ ವಿ ಸಮಯ ಸಾಧಾರಣ ಯಾದ್ ನ ಹೋ, ಯಾವ ಕ್ಷಣವೂ ಕೂಡ ಸಾಧಾರಣ ನೆನಪಿರಬಾರ್ದು. ಸ್ನೇಹ ಹಾಗೂ ಶಕ್ತಿ ಎರಡನ್ನ ಕಂಬೈಂಡ್ ಮಾಡ್ಕೊಡ್ರಿ. ಬಾಬನ್ ಮೇಲೆ ಸ್ನೇಹ ಇದೆ, ತಮ್ಮ ಶಕ್ತಿ ಸ್ವರೂಪ ಎರಡನ್ನು ಕಂಬೈಂಡ್ ಮಾಡಿಕೊಂಡು ನಡೀರಿ. ಆಗ ಯೋಗ ಜ್ವಾಲಾರೂಪ ಆದಾಗ ಎಲ್ಲರ ಒಂದು ಮನಸ್ಸನ್ನ ಶಾಂತಗೊಳಿಸೋದಕ್ಕೆ ಸಾಧ್ಯವಿದೆ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ತಮ್ಮನ್ನ ಆರಾಮದಾಯಕ ಸ್ಥಿತಿಯಲ್ಲಿ ಸ್ಥಿತ ಮಾಡ್ಕೊಳ್ರಿ. ಅನುಭವ ಮಾಡ್ರಿ, ನಾನು ನಿರಾಕಾರ ಆತ್ಮ, ಸ್ವಯಂ ಸುಸ್ತಿಲ್ಲದ, ದಣಿವಿಲ್ಲದ, ಬೇಜಾರಿಲ್ಲದ, ನೊಂದುಕೊಳ್ಳದ ಸತ್ಯ ಆತ್ಮ ನಾನು. ನೋವು, ಬೇಜಾರು, ತೊಂದರೆ, ಮುನಿಸು ಇವು ಪಾತ್ರದಲ್ಲಿದೆ. ನಾನು ಪಾತ್ರವಲ್ಲ, ನಾನು ಸ್ತ್ರೀಯೂ ಅಲ್ಲ, ಪುರುಷನೂ ಅಲ್ಲ, ನಾನು ನಿರಾಕಾರ ಆತ್ಮನಾಗಿದ್ದೇನೆ. ಹೀಗಾಗಿ ನಾನು ಆತ್ಮ ಸದಾ ಸುಸ್ತಿನಿಂದ ಪರೆ, ಸದಾ ಸ್ವತಂತ್ರ, ಸದಾ ಪೂರ್ಣತ್ವದ ಅನುಭವದಲ್ಲಿದ್ದೇನೆ. ಈಗ ನನಗೆ ದೇಹಭಾನದ ಯಾವುದೇ ಬಿರುಗಾಳಿಗಳು ಸೋಲಿಸಲು, ತನ್ನೆಡೆಗೆ ಆಕರ್ಷಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾಕೆಂದರೆ ಈಗ ನಾನು ಅರಿತುಕೊಂಡಿದ್ದೇನೆ, ಇಲ್ಲಿ ಕಾಣುತ್ತಿರುವುದು, ಕೇಳುತ್ತಿರುವುದೆಲ್ಲವೂ ನಾಟಕವಾಗಿದೆ. ನಾನು ನಾಟಕದಿಂದ ಪರಿಯಾಗಿರುವ ನಿರಾಕಾರ ಪವಿತ್ರ ಆತ್ಮನಾಗಿದ್ದೇನೆ. ಇದೇ ನನ್ನ ಸತ್ಯ. ಓಂ ಶಾಂತಿ, ಓಂ ಶಾಂತಿ.